ಊಟ ಮಾಡೋಕೆ ಆಗ್ತಿರ್ಲಿಲ್ಲ. ಅವಾಗ ಗೊತ್ತಾಯಿತು. ಅವಾಗ ಅದು ಗಂಟಲು ಹುಷಾರಾಯಿತು, ಮತ್ತು ಅನ್ನನಾಳಕ್ಕೆ ಆಯಿತು. ಏನೂ ಇಲ್ಲ, ಇದು ಹೊಗೆ ಸೊಪ್ಪಾಗ್ತಾ ಇತ್ತು. ಮತ್ತೆ ಊಟ ಮಾಡಿದಾಗ ಪ್ರಾಬ್ಲಮ್ ಆಗೋದಲ್ಲ, ಮತ್ತೆ ಅನ್ನನಾಳದ ಪ್ರಾಬ್ಲಮ್ ಆಯಿತು ಊಟ ಮಾಡಿ. ದಕ್ಷಿಣಮೂರ್ತಿ, ತಿಪ್ಟೂರು, 51. ಊಟ ಮಾಡೋಕೆ ಆಗ್ತಿರ್ಲಿಲ್ಲ. ಅವಾಗ ಗೊತ್ತಾಯಿತು, ಸುಮಾರು ಒಂದು 6-7 ತಿಂಗಳಾಯಿತು. ಗಂಟ್ಲು ಕ್ಯಾನ್ಸರ್ ಅಂತ, ರೇಡಿಯೇಷನ್ನು ಕೀಮೋ ತಗೊಂಡಿದ್ದು. ಅವಾಗ ಅದು ಗಂಟಲು ಹುಷಾರಾಯಿತು, ಮತ್ತು ಅನ್ನನಾಳಕ್ಕೆ ಆಯಿತು. ಮತ್ತೆ ಅದು ಇಲ್ಲಿಗೆ ಬಂದು ಅನ್ನನಾಳ ಸ್ಪ್ರೆಡ್ ಆದಮೇಲೆ ಇಲ್ಲಿಗೆ. ಏನೂ ಇಲ್ಲ, ಇದು ಹೊಗೆ ಸೊಪ್ಪಾಗ್ತಾ ಇತ್ತು. ಸುಮಾರು ಒಂದು 15 ವರ್ಷ ಇರ್ಬೋದು ಅನ್ಸುತ್ತೆ. ಅದರಿಂದಲೇ ಅಂತ ನಾನು ಇದು ಮಾಡ್ತಾ ಇರೋದು. ಮತ್ತೆ ಊಟ ಮಾಡಿದಾಗ ಪ್ರಾಬ್ಲಮ್ ಆಗೋದಲ್ಲ, ಮತ್ತೆ ಅನ್ನನಾಳದ ಪ್ರಾಬ್ಲಮ್ ಆಯಿತು ಊಟ ಮಾಡಿ. ಈಗ 2 ತಿಂಗಳಾಯಿತು, 5-2ನೇದು. ಊಟ ಪರವಾಗಿಲ್ಲ, ಊಟ ಮಾಡ್ತೀವಿ, ಒಳ್ಳೆ ನಿದ್ದೆ ಬರ್ತಾಯಿದೆ. ನಿದ್ದೆನೂ ಬರ್ತದೆ, ಮುಂಚೆ ನಿದ್ದೆ ಬರ್ತಿರಲಿಲ್ಲ, ನಿದ್ದೆ ಬರುತ್ತೆ. ಆಮೇಲೆ ಪರವಾಗಿಲ್ಲ, ಈಗ ಊಟ ಮಾಡೋಕ್ಕೆ ಸ್ವಲ್ಪ ಸಮಸ್ಯೆ ಇಲ್ಲ ಅಷ್ಟೊಂದು. ಅದಕ್ಕೂ ಮುಂಚೆ ಫುಲ್ ಕಷ್ಟ ಆಯಿತು. ರೇಡಿಯೇಷನ್ ತಗೊಂಡ್ಮೇಲೆ ಸರಿ ಆಯಿತು. ಮತ್ತೆ ಅನ್ನನಾಳದಲ್ಲಿ ಆಯ್ತಲ್ಲ, ಅವಾಗ ಮತ್ತೆ ಪ್ರಾಬ್ಲಮ್ ಆಗೋದು. ಪ್ರಾಬ್ಲಮ್ ಆಯಿತು. ಇಲ್ಲಿಂದ ಹೋದ್ವಲ್ಲ, ಹೋಗ್ತಾರೆ ನೆಕ್ಸ್ಟು ಇಲ್ಲಿಂದ ಟ್ಯಾಬ್ಲೆಟ್ ತಗೊಂಡು ಹೋದು ಊಟ ಮಾಡೋಕ್ಕಾಗಲಿಲ್ಲ. ಮತ್ತು ಈ ಟ್ಯಾಬ್ಲೆಟ್ 15 ದಿವಸ, 1 ತಿಂಗಳಿಗೆ ಸ್ವಲ್ಪ ಪರವಾಗಿಲ್ಲ ಅನಿಸ್ತು. ಯೂಟ್ಯೂಬಲ್ಲಿ ನೋಡಿ ಗೊತ್ತಾಯ್ತು ನನಗೆ. ನಮ್ಮ ಮನೆಯವರು, ನಮ್ಮ ಹುಡುಗರು ನೋಡಿದ್ದು, ಯೂಟ್ಯೂಬಲ್ಲಿ ನೋಡಿ ಅವ್ರು ಯಾರೋ ಹೇಳಿ ಅವಾಗ ಬಂತು. ತಾವು ಇರೋದೇ ನಾವು ಹೇಳ್ತಾ, ನಮ್ಗೆ ಆಗಿರೋದು ಏನು ಅಂತ ಹೇಳ್ತಾ ಇದ್ವಿ. ನಾವು ಕೀಮೋ ತಂತ ಇದ್ದೀವಿ ಜೊತೆಗೆ. ಅದು ಬಿಟ್ಟು ಎಮ್ಯುನೊಥೆರಪಿ ಅಷ್ಟೇ, ಇನ್ಯಾವುದೇ.